ನಮಸ್ಕಾರ ಎಲ್ರಿಗೂ. ಸ್ಪರ್ಧಾ ಚಿಗುರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಈಗ ನಾವು ಮಿಂಟೋ ಮಾರ್ಲೆ ಕಾಯ್ದೆ, ಆಮೇಲೆ ಸೈಮನ್ ಆಯೋಗ, ಭಾರತ ಸರ್ಕಾರ ಕಾಯ್ದೆ ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಮೊದಲಿಗೆ ಮಿಂಟೋ ಮಾರ್ಲೆ ಕಾಯ್ದೆ. ಈ ಮಿಂಟೋ ಮಾರ್ಲೆ ಕಾಯ್ದೆಯನ್ನು 1909ರಲ್ಲಿ ಭಾರತ ಕೌನ್ಸಿಲ್ ಕಾಯ್ದೆ ಅಂತ ಇದಕ್ಕೆ ಕರೀತಾರೆ. 1909ರಲ್ಲಿ ಮಿಂಟೋ ಮಾರ್ಲೆರವರು ಈ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಈ ಕಾಯ್ದೆ ಜಾರಿಗೆ ಬಂದ ಸಂದರ್ಭದಲ್ಲಿ ಲಾರ್ಡ್ ಮಾರ್ಲೆರವರು ಭಾರತದ ಕಾರ್ಯದರ್ಶಿಯಾಗಿದ್ದರು. ಲಾರ್ಡ್ ಮಿಂಟೋ ಏನಿರ್ತಾನೆ ಭಾರತದ ವೈಸ್ರಾಯ್ ಆಗಿರ್ತಾನೆ. ಈ ಕಾಯ್ದೆ ಜಾರಿಗೆ ಬಂದ ನಂತರ ಈ ಕಾಯ್ದೆಯೊಳಗೆ ಏನೇನು ಲಕ್ಷಣಗಳಿದ್ದರು ಅಂದರೆ, ಈ ಕಾಯ್ದೆಯ ಮೂಲಕ ಕೇಂದ್ರ ಶಾಸನ ಸಭೆ ಮತ್ತು ಪ್ರಾಂತೀಯ ಶಾಸನ ಸಭೆಗಳ ಸದಸ್ಯರ ಸಂಖ್ಯೆ ಗಣನೀಯವಾಗಿ ಒಮ್ಮಿಂದೊಮ್ಮೆ ಏರಿಕೆ ಆಗ್ತದೆ. ಈ ಕೇಂದ್ರ ಶಾಸನ ಸಭೆ ಸದಸ್ಯರ ಸಂಖ್ಯೆ ಎಷ್ಟು ಮೊದಲು ಇದ್ದದ್ದೆಷ್ಟಪ್ಪ ಅಂದ್ರೆ 16 ಇರೋದನ್ನು ನೆಕ್ಸ್ಟ್ ಒಮ್ಮಿಂದೊಮ್ಮೆ ಎಷ್ಟಕ್ಕೆ 68ಕ್ಕೆ ಹೆಚ್ಚಿಸಲಾಯಿತು. ಅದರಲ್ಲಿ 36 ಮಂದಿ ಸರ್ಕಾರಿ ಸದಸ್ಯರಾಗಿದ್ದರು, ಇನ್ನು 32 ಮಂದಿ ಸರ್ಕಾರೇತರ ಸದಸ್ಯರಾಗಿದ್ದರು. ಎಷ್ಟು? 32 ಮಂದಿ ಸರ್ಕಾರೇತರ ಸದಸ್ಯರಾಗಿದ್ದರೆ 32 ಮಂದಿ ಸರ್ಕಾರಿ ಸದಸ್ಯರಾಗಿದ್ದರೆ 36 ಮಂದಿ ಸರ್ಕಾರಿ ಸದಸ್ಯರಾಗಿದ್ದರೆ 32 ಮಂದಿ ಸರ್ಕಾರೇತರ ಸದಸ್ಯರಾಗಿದ್ದರು. ಅದರ 32ರಾಗ 5 ಮಂದಿ ನಾಮಕರಣಗೊಂಡ ಸದಸ್ಯರಾಗಿದ್ದರು. ಉಳಿದವರನ್ನು ಹೆಂಗೆ ಆಯ್ಕೆ ಮಾಡ್ತಿದ್ರಪ್ಪ ಅಂತಂದ್ರೆ ಪರೋಕ್ಷವಾಗಿ ಆಯ್ಕೆ ಮಾಡಲಾಗ್ತಾಯಿತ್ತು. ಪ್ರಾಂತೀಯ ಶಾಸನ ಸಭೆಗಳ ಸದಸ್ಯರ ಸಂಖ್ಯೆ ಏಕರೂಪವಾಗಿ ಪ್ರಾಂತದಿಂದ ಪ್ರಾಂತಕ್ಕೆ ಭಿನ್ನವಾಗಿತ್ತು. ಇದು ಮೊದಲ ಲಕ್ಷಣ. ಎರಡನೇದ್ದು, ಕೇಂದ್ರ ಶಾಸನ ಸಭೆಯಲ್ಲಿ ಸರ್ಕಾರಿ ಸದಸ್ಯರು ಬಹುಮತದಲ್ಲಿದ್ದರು. ಕೇಂದ್ರ ಶಾಸನ ಸಭೆಯೊಳಗೆ ಸದಸ್ಯರ ಸಂಖ್ಯೆ ಎಷ್ಟಿತ್ತು? ಬಹುಮತ ಇತ್ತು, ಹೆಚ್ಚಿಗಿತ್ತು. ಆದರೆ ಪ್ರಾಂತೀಯ ಶಾಸನ ಸಭೆಗಳ ಸದಸ್ಯರ ಸಂಖ್ಯೆ, ಖಾಸಗಿ ಸದಸ್ಯರ ಸಂಖ್ಯೆ ಬಹುಮತಕ್ಕೆ ಅವಕಾಶ ನೀಡಲಾಯಿತು. ಮೂರನೇದು, ಶಾಸನ ಸಭೆಗಳ ಅವಧಿಯನ್ನು 3 ವರ್ಷಕ್ಕೆ ನಿಗದಿಪಡಿಸಲಾಯಿತು. ಶಾಸನ ಸಭೆಗಳ ಅವಧಿ 3 ವರ್ಷಕ್ಕೆ ನಿಗದಿ. ಶಾಸನ ಸಭೆಗಳ ಅಧಿಕಾರವನ್ನು ಹೆಚ್ಚಿಸಲಾಯಿತು. ಕೇಂದ್ರ ಹಾಗೂ ಪ್ರಾಂತೀಯ ಶಾಸನ ಸಭೆಗಳ ಸದಸ್ಯರ ಪೂರಕ ಪ್ರಶ್ನೆಗಳನ್ನು ಕೇಳುವ, ನಿರ್ಣಯಗಳನ್ನು ಮಂಡಿಸುವ ಮತ್ತು ಆಯವ್ಯಯ ಪಟ್ಟಿಯನ್ನು ಸಿದ್ಧಪಡಿಸುವ, ಅದರ ಬಗ್ಗೆ ಕುರಿತು ಚರ್ಚಿಸುವ ಅಧಿಕಾರವನ್ನು ಮಿಂಟೋ ಮಾರ್ಲೆಯವರು ನೀಡಿದರು. ಇನ್ನು 5ನೇದು, ವೈಸ್ರಾಯ್ರವರ ಕಾರ್ಯನಿರ್ವಾಹಕ ಸಮಿತಿಗೆ ಒಬ್ಬ ಭಾರತೀಯನನ್ನು ನಾಮಕರಣ ಮಾಡಬೇಕು. ಅದರಲ್ಲಿ ಪ್ರಥಮ ಬಾರಿಗೆ ಯಾರು ಆಗ್ತಾರೆ ಅಧ್ಯಕ್ಷರಪ್ಪ ಅಂತಂದರೆ, ಸತ್ಯೇಂದ್ರ ಪ್ರಸಾದ್ ಸಿನ್ಹಾರವರು ವೈಸ್ರಾಯ್ರವರ ಕಾರ್ಯನಿರ್ವಾಹಕ ಸಮಿತಿಯ ಸದಸ್ಯರಾಗಿ ಸದಸ್ಯರಾಗ್ತಾರೆ. ಇವ್ರು ಏನಪ್ಪ ಅಂತಂದ್ರೆ, ಕಾರ್ಯನಿರ್ವಾಹಕ ಸಮಿತಿಗೆ ಪ್ರಥಮ ಭಾರತೀಯ ಯಾರು ಅಂತಂದರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ವೈಸ್ರಾಯ್ರವರ ಕಾರ್ಯನಿರ್ವಾಹಕ ಸಮಿತಿಗೆ ಪ್ರಥಮ ಭಾರತೀಯ ಸದಸ್ಯ ಯಾರು ಅಂತಂದರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ಅದು ಪ್ರಥಮ ಭಾರತೀಯರಾಗಿದ್ದಾರೆ. ಅವರನ್ನು ಕಾನೂನು ಸದಸ್ಯರಾಗಿ ಕೂಡ ನೇಮಿಸಲಾಯಿತು. ಇನ್ನು 6ನೇದು, ಬಾಂಬೆ, ಮದ್ರಾಸ್, ಬೆಂಗಾಳ ಪ್ರಾಂತ್ಯಗಳ ಕಾರ್ಯನಿರ್ವಾಹಕ ಕೌನ್ಸಿಲರ್ಗಳ ಸಂಖ್ಯೆಯನ್ನು 4ಕ್ಕೆ ಏರಿಸಲಾಯಿತು. ಈ 4ರ ಪೈಕಿ 2 ಕನಿಷ್ಠ 12 ವರ್ಷಗಳ ಕಾಲ ಬ್ರಿಟಿಷ್ ಸರ್ಕಾರದಲ್ಲಿ ಸೇವೆ ಸಲ್ಲಿಸಬೇಕಾಗಿತ್ತು. ಪ್ರತ್ಯೇಕ ಮತದಾರ ವರ್ಗ ಕೊಳ್ಳಲಾಗ್ತದೆ. 7ನೇ ಪಾಯಿಂಟ್ನಲ್ಲಿ ಪ್ರತ್ಯೇಕ ಮತದಾರ ವರ್ಗ ಪರಿಕಲ್ಪನೆ ಒಪ್ಪಿಕೊಳ್ಳೋದ್ರ ಮೂಲಕ ಏನಾಗ್ತದಪ್ಪ ಅಂತಂದರೆ, ಮುಸ್ಲಿಮರಿಗೆ ಕೋಮು ಪ್ರಾತಿನಿಧ್ಯ ಪದ್ಧತಿಯನ್ನು ಜಾರಿಗೆ ತರಲಾಗ್ತದೆ. ಈ ಪದ್ಧತಿ ಪ್ರಕಾರ ಮುಸ್ಲಿಂ ಪ್ರತಿನಿಧಿಗಳು ಮುಸ್ಲಿಮರೇ ಮತದಾರರು ಹೆಚ್ಚು ಇರತಕ್ಕಂಥರಲ್ಲಿಯೇ ಅವರು ನಿಂದಿರಬೇಕು ಮತ್ತು ಮುಸ್ಲಿಮರೇ ಅವರಿಗೆ ಮತ ಹಾಕಬೇಕು, ಚುನಾಯಿಸಲ್ಪಡಬೇಕು. ಈ ಪದ್ಧತಿಯನ್ನು ಕಾನೂನನ್ನು ಜಾರಿ ಮಾಡಲಾಗ್ತದೆ. ಆದ್ದರಿಂದ ಲಾರ್ಡ್ ಮಿಂಟೋರವರನ್ನು ಏನಂತ ಕರೀತಾರಪ್ಪ ಅಂತಂದರೆ, ಕೋಮು ಮತದಾರರ ವರ್ಗದ ಪಿತಾಮಹ ಅಂತೇಳಿ ಲಾರ್ಡ್ ಮಿಂಟೋರವರನ್ನು ಕರೆಯಲಾಗುತ್ತದೆ. ಇನ್ನು 8ನೇ ಪಾಯಿಂಟು, ಪ್ರೆಸಿಡೆನ್ಸಿ ಕಾರ್ಪೊರೇಷನ್ಗಳು, ವಾಣಿಜ್ಯೋದ್ಯಮಿಗಳು, ವಿಶ್ವವಿದ್ಯಾಲಯಗಳು ಹಾಗೂ ಜಮೀನ್ದಾರರ ಶಾಸನ ಸಭೆಯಲ್ಲಿ ಪ್ರತ್ಯೇಕ ಪ್ರಾತಿನಿಧ್ಯವನ್ನು ಅವರಿಗೆ ನೀಡಲಾಯಿತು. ಅವರವರಿಗೆ ಪ್ರತ್ಯೇಕವಾಗಿ ವರ್ಗ ಮಾಡಲಾಗ್ತದೆ. ಪ್ರೆಸಿಡೆನ್ಸಿ ಕಾನ್ಫರೆನ್ಸು, ವಾಣಿಜ್ಯೋದ್ಯಮ, ವಿಶ್ವವಿದ್ಯಾಲಯ, ಜಮೀನ್ದಾರಿ ಶಾಸನಸಭೆಯಲ್ಲಿ ಪ್ರತ್ಯೇಕವಾಗಿ
ಪ್ರಾತಿನಿಧ್ಯವನ್ನು ಅವರಿಗೆ ನೀಡಲಾಗ್ತದೆ. ಇನ್ನು ಭಾರತ ಸರ್ಕಾರ ಕಾಯ್ದೆ ಮಿಂಟೋ ಮಾರ್ಲೆರವರು 8 ಲಕ್ಷಣಗಳನ್ನು ನೀಡಿದ್ದಾರೆ. ತದನಂತರ ಭಾರತ ಸರ್ಕಾರ ಕಾಯ್ದೆ 1919 ಜಾರಿಗೆ ಬರ್ತದೆ. ಮೊದಲನೇ ಜಾಗತಿಕ ಯುದ್ಧದ ಸಮಯದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿದ್ದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ವಯಂ ಆಡಳಿತದ ಬೇಡಿಕೆಯನ್ನು ಮುಂದಿಡಲಾಗ್ತದೆ. ಇಟ್ಟ ನಂತರ ಬ್ರಿಟಿಷರು ಏನಂತಾರೆ, ಯುದ್ಧದಲ್ಲಿ ನಮಗೆ ನೀವು ಸಹಕಾರ ನೀಡಿದರೆ ಯುದ್ಧದ ನಂತರ ನಿಮಗೆ ಭಾರತೀಯರಿಗೆ ಸ್ವಯಂ ಆಡಳಿತವನ್ನು ಹಕ್ಕನ್ನು ನೀಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ 1909 ಲಾರ್ಡ್ ಮಿಂಟೋರವರ ಕಾಯ್ದೆಯ ಲೋಪದೋಷಗಳನ್ನು ಸರಿಪಡಿಸಬೇಕು ಒತ್ತಡವೂ ಅಲ್ಲಿತ್ತು. ಹೀಗಾಗಿ ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ತರ್ತದೆ. ಇದನ್ನು ಯಾರ್ಯಾರು ಸಮಿತಿಯ ಸದಸ್ಯರಾಗಿರ್ತಾರ, ಈ ಕಾಯ್ದೆ ಯಾರು ತರ್ತಾರಪ್ಪ ಜಾರಿಗೆ ಅಂದರೆ ಲಾರ್ಡ್ ಜೇಮ್ಸ್ ಬರ್ಡ್ ಮತ್ತು ಮಾಂಟೆಗೊರ್ ಅವರು. ಹಾಗಾಗಿ ಇವರನ್ನು ಏನಂತ ಕರೆಯಲಾಗ್ತದೆ, ಲಾರ್ಡ್ ಜೇಮ್ಸ್ ಬರ್ಡ್ ಕಾಯ್ದೆ ಅಂತೇಳಿ ಭಾರತ ಸರ್ಕಾರ ಕಾಯ್ದೆಯನ್ನು ಕರೆಯಲಾಗ್ತದೆ. ಇನ್ನು ಭಾರತ ಸರ್ಕಾರ ಕಾಯ್ದೆಯನ್ನು 1919 ಜಾರಿಗೆ ಬಂದ ನಂತರ ಈ ಕಾಯ್ದೆ ಪ್ರಮುಖ ಲಕ್ಷಣಗಳು ಏನು ಅಂದರೆ ಶಾಸಕಾಂಗದ ಅಧಿಕಾರಗಳನ್ನು, ಒಂದನೇ ಲಕ್ಷಣ ಶಾಸಕಾಂಗದ ಅಧಿಕಾರಗಳನ್ನು ಕೇಂದ್ರ ವಿಷಯಗಳು ಮತ್ತು ಪ್ರಾಂತೀಯ ವಿಷಯಗಳು ಅಂಥೇಳಿ 2 ವಿಧಗಳನ್ನಾಗಿ ವರ್ಗೀಕರಿಸ್ತದೆ. ಕೇಂದ್ರ ಪಟ್ಟಿಯಲ್ಲಿ ಬರುವ ವಿಷಯಗಳ ಮೇಲೆ ಕಾನೂನು ಮಾಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದ್ದರೆ, ಪ್ರಾಂತೀಯ ವಿಷಯಗಳ ಮೇಲೆ ಕಾನೂನು ಮಾಡುವ ಅಧಿಕಾರ ಪ್ರಾಂತ್ಯಕ್ಕೆ ಇರ್ತದೆ. ವಿದೇಶಾಂಗ ವ್ಯವಹಾರ, ರಕ್ಷಣೆ ಮುಂತಾದ ಮಹತ್ವದ ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರ ನೋಡ್ಕೋಬೇಕು. ಸ್ಥಳೀಯ ವಿಷಯಗಳಿಗೆ ಸಂಬಂಧಪಟ್ಟಂಥ ಕಾನೂನನ್ನು ಪ್ರಾಂತೀಯ ಸರ್ಕಾರ ನೋಡ್ಕೋಬೇಕು. ಇದು ಒಂದನೇ ಲಕ್ಷಣ. ಇನ್ನು ಎರಡನೇದು, ಪ್ರಾಂತೀಯ ವಿಷಯಗಳನ್ನು ವರ್ಗಾಯಿಸಲ್ಪಟ್ಟ ವಿಷಯಗಳು ಮತ್ತು ಮೀಸಲು ವಿಷಯಗಳನ್ನು ವರ್ಗೀಕರಿಸಲಾಯಿತು. ಮಂತ್ರಿಗಳ ನೆರವಿನಿಂದ ರಾಜ್ಯಪಾಲರು ವರ್ಗಾಯಿಸಲ್ಪಟ್ಟ ವಿಷಯಗಳನ್ನು ನಿರ್ವಹಿಸಬೇಕಿತ್ತು. ಮೀಸಲು ವಿಷಯಗಳನ್ನು ನಿರ್ವಹಿಸುವ ಜವಾಬ್ದಾರಿ ರಾಜ್ಯಪಾಲರು ಮತ್ತು ಅವರ ಕಾರ್ಯನಿರ್ವಾಹಕ ಮಂಡಳಿಗೆ ನೀಡಲಾಯಿತು. ಈ ರೀತಿ ವ್ಯವಸ್ಥೆಯನ್ನು ದ್ವಿಸರ್ಕಾರ ಪದ್ಧತಿ ಎಂದು ಕರೀತಾರೆ. ನಂತರ ಮೂರನೇ ಪಾಯಿಂಟ್, ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು ಪ್ರಥಮ ಬಾರಿಗೆ ಜಾರಿಗೆ ತರಲಾಯಿತು. ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು ಪ್ರಥಮ ಬಾರಿಗೆ ಜಾರಿಗೆ ತರಲಾಯಿತು. ಮೇಲ್ಮನೆಯನ್ನು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಕರೆದ್ರೆ, ಕೆಳಮನೆಯನ್ನು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕರೀತಾರೆ. ಇನ್ನು ನಾಲ್ಕನೇದು, ಗವರ್ನರ್ ಜನರಲ್ ನನಗೆ ವಿಶೇಷ ಅಧಿಕಾರವನ್ನು ನೀಡಲಾಯಿತು. ಇದನ್ನು ಇಚ್ಛೆ ಮೇರೆಗೆ 2 ಸದನಗಳನ್ನು ವಿಸರ್ಜಿಸುವ ಅಧಿಕಾರ ಗವರ್ನರ್ಗೆ ಹೊಂದಿತ್ತು. ಇವನು ತುರ್ತು ಸಂದರ್ಭದಾಗ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರ ಗವರ್ನರ್ಗೆ ಇತ್ತು. 5ನೇ ಪಾಯಿಂಟ್, ವೈಸ್ರಾಯ್ರವರ ಕಾರ್ಯನಿರ್ವಾಹಕ ಮಂಡಳಿ 6 ಮಂದಿ ಸದಸ್ಯರಲ್ಲಿ ಸೇನಾಪಡೆಯ ಮುಖ್ಯಸ್ಥರನ್ನು ಹೊರತುಪಡಿಸಿ 3 ಮಂದಿ ಸದಸ್ಯರು ಭಾರತೀಯರಿರಬೇಕು. ವೈಸ್ರಾಯ್ರವರ ಕಾರ್ಯನಿರ್ವಾಹಕ ಮಂಡಳಿಯ 6 ಮಂದಿ ಸದಸ್ಯರಲ್ಲಿ ಸೇನಾಪಡೆಯ ಮುಖ್ಯಸ್ಥರನ್ನು ಹೊರತುಪಡಿಸಿ ಇನ್ನು 3 ಮಂದಿ ಏನಿರ್ತಾರಲ್ಲ ಅವರು ಭಾರತೀಯರಾಗಿರಬೇಕು. ಸಿಖ್ರು, ಭಾರತೀಯ ಕ್ರಿಶ್ಚಿಯನ್ನರು. 6ನೇ ಪಾಯಿಂಟು, ಸಿಖ್ಕರು, ಭಾರತೀಯ ಕ್ರಿಶ್ಚಿಯನ್ನರು, ಆಂಗ್ಲೋ ಇಂಡಿಯನ್ನರು, ಯುರೋಪಿಯನ್ನರಿಗೆ ಪ್ರತ್ಯೇಕ ಮತದಾರ ವರ್ಗ ನೀಡಲಾಯಿತು. 7ನೇ ಪಾಯಿಂಟು, ಆಸ್ತಿ ತೆರಿಗೆ, ಪಾವತಿ, ಶಿಕ್ಷಣ ಇವುಗಳ ಆಧಾರದ ಮೇಲೆ ಸೀಮಿತ ಸಂಖ್ಯೆಯ ಜನರಿಗೆ ಮತದಾನದ ಹಕ್ಕನ್ನು ನೀಡಲಾಯಿತು. ಆಸ್ತಿ, ತೆರಿಗೆ ಪಾವತಿ, ಶಿಕ್ಷಣ ಇವುಗಳ ಆಧಾರದ ಮೇಲೆ ಸಂಖ್ಯೆಯ ಜನರಿಗೆ, ಸ್ವಲ್ಪ ಜನರಿಗೆ ಮತದಾನದ ಹಕ್ಕನ್ನು ನೀಡಲಾಯಿತು. ಇನ್ನು ಲಂಡನ್ನಲ್ಲಿ ಭಾರತೀಯರಿಗಾಗಿ ಹೈಕಮಿಷನರ್ ಎಂಬ ಹುದ್ದೆಯನ್ನು ಸೃಷ್ಟಿಸಲಾಯಿತು. ಇನ್ನೇನು ಭಾರತ ಕಾರ್ಯದರ್ಶಿ ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿದ್ನಲ್ಲ ಅದನ್ನು ಭಾರತೀಯ ಹೈಕಮಿಷನರ್ ನೋಡ್ಕೋಬೇಕು. ಈ ಕಾಯ್ದೆಯಲ್ಲಿ ಲೋಕಸೇವಾ ಆಯೋಗ ಸ್ಥಾಪನೆ ಆಗ್ತದೆ. ಲೋಕಸೇವಾ ಆಯೋಗ ಸ್ಥಾಪನೆ, ನಾಗರಿಕ ಸೇವೆಗಳಿಗೆ ಸೂಕ್ತ ವ್ಯಕ್ತಿಗಳನ್ನು, ಅಧಿಕಾರಿಗಳನ್ನು ನೇಮಕ ಮಾಡ್ಕೋಬೇಕಾದ್ರೆ ಲೋಕಸೇವಾ ಆಯೋಗ ಬೇಕಾಗಿತ್ತು. ಹೀಗಾಗಿ 1926 ಕೇಂದ್ರ ಲೋಕಸೇವಾ ಆಯೋಗವನ್ನು ಸ್ಥಾಪಿಸಲಾಯಿತು. ಕೇಂದ್ರ ಆಯವ್ಯಯ ಪಟ್ಟಿಯಿಂದ ಪ್ರಾಂತೀಯ ಆಯವ್ಯಯ ಪಟ್ಟಿಯನ್ನು ಪ್ರಥಮ ಬಾರಿಗೆ ಬೇರ್ಪಡಿಸಲಾಯಿತು. ಕೇಂದ್ರ ಆಯವ್ಯಯ ಪಟ್ಟಿಯಿಂದ ಪ್ರಾಂತೀಯ ಆಯವ್ಯಯ ಪಟ್ಟಿಯನ್ನು ಪ್ರಥಮ ಬಾರಿಗೆ ಬೇರ್ಪಡಿಸಿತು. ಪ್ರಾಂತೀಯ ಶಾಸಕಾಂಗಗಳಿಗೆ ತಮ್ಮ ಆಯವ್ಯಯ ಪಟ್ಟಿಯನ್ನು ಜಾರಿಗೊಳಿಸುವ ಅಧಿಕಾರವನ್ನು ನೀಡಲಾಯಿತು. ಧನ್ಯವಾದಗಳು.